ಕರಾವಳಿಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಅಕ್ಷತ ಪೂಜಾರಿ ಮೇಲೆ ಪೊಲೀಸರ ದೌರ್ಜನ್ಯ ಪ್ರಕರಣ ಹೊಸ ತಿರುವು ಪಡೆದಿದೆ. 11 ವರ್ಷಗಳಿಂದಲೂ ನ್ಯಾಯಕ್ಕಾಗಿ ಅಲೆಯುತ್ತಿರುವ ಸಂತ್ರಸ್ತನ ವಿರುದ್ಧವೇ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಂತಾಗಿದ್ದು, ಅಕ್ಷತ ಪೂಜಾರಿ ಮತ್ತು ಉಡುಪಿ ಪೊಲೀಸ್ ತಿಕ್ಕಾಟದಲ್ಲಿ ಸಂತ್ರಸ್ತ ದೇವೇಂದ್ರ ಸುವರ್ಣ ಅವರಿಗೆ ಎಫ್ಐಆರ್ ಗಿಫ್ಟ್ ಸಿಕ್ಕಿದೆ. ಬ್ರಹ್ಮಾವರ ತಾಲೂಕು ಉಪ್ಪೂರು ನಿವಾಸಿ ಅಕ್ಷತ ಪೂಜಾರಿ ಮನೆಗೆ ಮುಂಜಾನೆ 4 ಗಂಟೆ ಸುಮಾರಿಗೆ ಪೊಲೀಸರು ದಾಳಿ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಎನ್ನುವ ಸುದ್ದಿ ಕರಾವಳಿಯ ಹಾಟ್ ಟಾಪಿಕ್. ಇಲ್ಲಿ ನಿಜವಾಗಿ ಏನು ನಡೆದಿದೆ ಎನ್ನುವುದು ಒಂದೋ ಉನ್ನತ ತನಿಖೆಯ ಮೂಲಕ ಹೊರಬೀಳಬೇಕು, ಇಲ್ಲ ದೇವರೇ ಒಂದು ಸಾಕ್ಷಿ ಹೇಳಬೇಕು ಎನ್ನುವಂತಹ ಸ್ಥಿತಿ ಇದೆ. ಯಾಕಂದರೆ ಕಳೆದ 11 ವರ್ಷಗಳ ಹಿಂದೆ ನಡೆದ ಅಪಘಾತದಲ್ಲಿ ದೇವೇಂದ್ರ ಸುವರ್ಣ ಎನ್ನುವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡು ಶಾಶ್ವತ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಈ ಅಪಘಾತವನ್ನು ನಡೆಸಿದ್ದಾನೆ ಎಂದು ಕೋರ್ಟ್ ಪರಿಗಣಿಸಿರುವ ಆಶಿಕ್ ಎನ್ನುವಾತ ಕಳೆದ 11 ವರ್ಷಗಳಿಂದ ಯಾವುದೇ ಪರಿಹಾರ ನೀಡದೆ ತಲೆಮರೆಸಿಕೊಂಡು ತಿರುಗಾಡ್ತಾ ಇದ್ದಾನೆ ಎನ್ನಲಾಗಿದೆ. ಪರಿಹಾರ ಮೊತ್ತ 25 ಲಕ್ಷ ರೂಪಾಯಿ ನೀಡಬೇಕು ಎನ್ನುವ ಉದ್ದೇಶಕ್ಕೆ ತಲೆಮರೆಸಿಕೊಂಡಿದ್ದಾತನ ಬಂಧನಕ್ಕೆ ವಾರೆಂಟ್ ಜಾರಿಯಾಗಿದೆ ಎನ್ನಲಾಗಿದೆ. ಹೀಗಾಗಿ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಆಶಿಕ್ ಉಪ್ಪೂರಿನಲ್ಲಿದ್ದಾನೆ ಎನ್ನುವ ಮಾಹಿತಿ ಪಡೆದು ಪೊಲೀಸ್ ಮನೆಗೆ ತೆರಳಿದ್ದಾರೆ. ಈ ಸಂದರ್ಭ ತನ್ನ ಮೇಲೆ ಪೊಲೀಸ್ ದೌರ್ಜನ್ಯ ಮಾಡಿದ್ದಾರೆ ಎಂದು ಉಪ್ಪೂರು ಮನೆಯಲ್ಲಿದ್ದ ಅಕ್ಷತಾ ಪೂಜಾರಿ ಪೊಲೀಸರ ಮೇಲೆ ದೂರು ನೀಡಿದ್ರು. ಇದಕ್ಕೆ ಪ್ರತಿಯಾಗಿ ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿ ದೂರು ದಾಖಲಿಸಿದ್ರು. ಇದೇ ವಿಚಾರವಾಗಿ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಸೂಕ್ತ ತನಿಖೆಯ ಭರವಸೆ ನೀಡಿದ್ರು. ಬಿಲ್ಲವ ಸಂಘಟನೆಗಳ ನೇತೃತ್ವದಲ್ಲಿ ಬ್ರಹ್ಮಾವರದಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸ್ ಇಲಾಖೆಯ ಮೇಲೆ ಆಕ್ರೋಶ ಹೊರಹಾಕಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟು ಅಕ್ಷತಾ ಪೂಜಾರಿ ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಅದು ಈಗ ಅವರಿಗೆ ಕನ್ವಿನ್ಸ್ ಆಗಿದೆ. ಆ ನಂತರ ಅಕ್ಷತಾ ಪೂಜಾರಿ ಅವರು ಆಸ್ಪತ್ರೆಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಆ ಘಟನೆ ದಿವಸ ಯಾರು 5 ಮಂದಿ ಹೋಗಿದ್ದಾರೆ ಅವರ ಮೇಲೆ ಈಗಾಗಲೇ ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ. ಈಗಾಗಲೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ನಮಗೆ ಹೇಳಿದರು. ಆದರೆ ಇವತ್ತು ಅಲ್ಲಿ ಹೋದಂಥದ್ದು ಏನಿದೆ ಕೂಡ ಅದು ಅಕ್ರಮ, ಅದು ಖಂಡಿತವಾಗಲೂ ನಾವು ಹೇಳ್ತೇವೆ. ಆದ್ದರಿಂದ ಯಾವುದೇ ಮುಂದಿನ ದಿವಸದಲ್ಲಿ ಪೊಲೀಸರು ಕೂಡ ಯಾವುದೇ ಒಂದು ಕರ್ತವ್ಯವನ್ನು ನಿರ್ವಹಿಸುವಾಗ ಕಾನೂನು ರೀತಿಯಲ್ಲಿ ನಿರ್ವಹಿಸಬೇಕು. ಯಾಕಂತ ಹೇಳಿದ್ರೆ ಒಂದೊಂದು ಸುಳ್ಳು ಕೇಸು ಎಲ್ಲ ಮಾಡುವಂಥದ್ದು ಮಾಡಬಾರ್ದು. ಪ್ರತಿಭಟನಾಕಾರರ ಒತ್ತಡದ ಮೇರೆಗೆ ಪೊಲೀಸರು ಸದ್ಯ ಅಕ್ಷತಾ ಪೂಜಾರಿ ಮನೆಗೆ ತೆರಳಿದ್ದ ಪೊಲೀಸರ ಮೇಲೆಯೇ ಎಫ್ಐಆರ್ ದಾಖಲಿಸಿದ್ದಾರೆ. ಈ ವಿಚಾರವಾಗಿ ಜನಪ್ರತಿನಿಧಿಗಳು ಕೂಡ ಅಕ್ಷತಾ ಬೆಂಬಲಕ್ಕೆ ನಿಂತಿದ್ರು. ಸದ್ಯ ಈ ಪ್ರಕರಣದ ನಿಜವಾದ ಸಂತ್ರಸ್ತ ಎನ್ನಲಾದ ದೇವೇಂದ್ರ ಸುವರ್ಣ ಕಳೆದ 11 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಪರಿಹಾರದ ಮೊತ್ತ ಸಿಗದೆ ಕಂಗಾಲಾಗಿದ್ದ ದೇವೇಂದ್ರ ಸುವರ್ಣ ಅವರಿಗೆ ನ್ಯಾಯಾಲಯವು 25 ಲಕ್ಷ ರೂಪಾಯಿಗಳ ಪರಿಹಾರ ಸಿಗುವಂತೆ ಮಾಡಿತ್ತು. ಆದರೆ ಅಪಘಾತ ನಡೆಸಿದ ಆಶಿಕ್ ತಲೆಮರೆಸಿಕೊಂಡಿದ್ದು ದೇವೇಂದ್ರ ಸುವರ್ಣ ಅವರಿಗೆ ಸಮಸ್ಯೆಯಾಗಿದೆ. ವಾರದ ಹಿಂದೆ ಆಶಿಕ್ ಪತ್ತೆಯ ನಿಮಿತ್ತ ಅವನ ಮನೆಗೆ ಹೋಗುತ್ತಿರುವುದಾಗಿ ಪೊಲೀಸ್ ತಿಳಿಸಿದ ಹಿನ್ನೆಲೆಯಲ್ಲಿ ಉಪ್ಪೂರಿಗೆ ಬಂದಿದ್ದ ದೇವೇಂದ್ರ ಸುವರ್ಣ ಆಶಿಕ್ಕಿದ್ದ ಅಕ್ಷತಾ ಪೂಜಾರಿ ಮನೆಯಿಂದ ದೂರದಲ್ಲಿಯೇ ಇದ್ರು. ಪೊಲೀಸರು ಹೊರಗಿನಿಂದ ವಿಚಾರಿಸಿ ಮರಳಿದ್ದಾರೆ. ಆದರೆ ಅಕ್ಷತಾ ಪೂಜಾರಿ ಘಟನೆ ನಡೆದ 2 ದಿನಗಳ ಬಳಿಕ ಆಸ್ಪತ್ರೆಗೆ ದಾಖಲಾಗಿ ಪೊಲೀಸ್ ದೌರ್ಜನ್ಯ ಪ್ರಕರಣ ನಡೆದಿದೆ ಎಂದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ನನಗೆ ಸಿಗಬೇಕಾದ ಪರಿಹಾರ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ, ಬದಲಿಗೆ ಪೊಲೀಸ್ ದೌರ್ಜನ್ಯ ಎಫ್ಐಆರ್ನಲ್ಲಿ ನನ್ನ ಹೆಸರು ಸೇರಿಸುವ ಮೂಲಕ ನನಗೆ ಆಘಾತ ನೀಡಿದ್ದಾರೆ ಎನ್ನುತ್ತಿದ್ದಾರೆ ಸಂತ್ರಸ್ತ. ಅಲ್ಲಿ ಪೊಲೀಸರು ಯಾವುದೇ ಅಥವಾ ನಾನು ಕೂಡ ಯಾವುದೇ ದುರುದ್ದೇಶವಾಗಿ ಹೊರಟಿಲ್ಲ, ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ, ಯಾವುದೇ ರೀತಿ ಸಮಸ್ಯೆ ಮಾಡಿಲ್ಲ. ನಮಗೆ ಆದ ಅನ್ಯಾಯಕ್ಕೆ ಅವರನ್ನು ನ್ಯಾಯಾಲಯಕ್ಕೆ ಹಿಡಿದು ಕೊಡುವ ಉದ್ದೇಶದಿಂದ ಹೊರಟಿದ್ದೇವೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶ ಇಲ್ಲ. ನನ್ನ ಎದುರುದಾರರು ಏನು ಆರೋಪ ಮಾಡ್ತಾ ಇದ್ದಾರೆ ಅವ್ರಿಗೂ ನ್ಯಾಯ ಕೊಡಿಸಿ, ಹಾಗೆ ನನಗೂ ಕೂಡ ಏನು ಅನ್ಯಾಯ ಆಗಿದೆ ನನಗೂ ಕೂಡ ನ್ಯಾಯ ಕೊಡಿಸಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಒಟ್ಟಾರೆಯಾಗಿ ಪರಿಹಾರ ಮೊತ್ತ ಕೊಡದೆ ಸತಾಯಿಸುತ್ತಿದ್ದ ವ್ಯಕ್ತಿಯನ್ನ ಕಾಪಾಡಲು ಈ ಪ್ರಕರಣ ಹೆಣೆದಿರುವಂತೆ ಕಾಣ್ತಿದೆ ಎನ್ನಲಾಗ್ತಿದೆ ಎಂದಿದ್ದಾರೆ ಸಂತ್ರಸ್ತ. ಇತ್ತ ಪರಿಹಾರದ ಹಣವೂ ಇಲ್ಲ, ಅತ್ತ ಮಾಡದ ತಪ್ಪಿಗೆ ಯಾಕೆ ಎಫ್ಐಆರ್ ಎಂದು ಹೇಳ್ತಿದ್ದಾರೆ ದೇವೇಂದ್ರ ಸುವರ್ಣ. ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.